ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮುಚ್ಚಂಟಿ ಚೈನನ್ನು ಮರದಿಂದ ಮಡಿಕೆಗೆ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ನೋಡೋಣ. ನಾನು ಏನು ಹೇಳಿದ್ದೆ ಇದಕ್ಕಿಂತ ಮುಂಚೆ ವೀಡಿಯೋದಲ್ಲಿ ನಮ್ಮ ತೋಟದ ಮರದಲ್ಲಿ ಒಂದು ಮುಚ್ಚಂಟಿ ಚೈನು ಗೂಡು ಕಟ್ಟಿದೆ ಅಂತ ಹೇಳಿದ್ದೆ. ಆ ಗೂಡಿನಿಂದ ಮುಚ್ಚಂಟಿ ಚೈನನ್ನು ನಮ್ಮ ಮಡಿಕೆಗೆ ಹಾಕಿ ನಾವು ಹೀಗೆ ತೆಗೆದುಕೊಂಡು ಹೋಗ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ನಾನು ಇದಕ್ಕೆ ಕೆಲವೊಂದು ಪೈಪ್ಗಳ ಕಟ್ ಪೀಸನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತು ಹೇಳ್ತೀನಿ. ನಾನು ಇದಕ್ಕೆ ಮೊದಲಿಗೆ 1/4 ಇಂಚಿನ ಒಂದು ಇಂಚಿನಷ್ಟು ಉದ್ದದ ಪೈಪನ್ನು ಎತ್ತಿಟ್ಕೊಂಡಿದ್ದೀನಿ. ಇದು ಮಡಿಕೆದು ಫ್ರಂಟಿಗೆ ಹಾಕಲಿಕ್ಕಿರುವಂಥದ್ದು. ಇದನ್ನು ಹೀಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಫ್ರಂಟಲ್ಲಿ ಅದು ನೋಡ್ಬೋದು ನೀವು ಬಾಯಿ ಹೇಗಿದೆ ಅಂತ. ಮತ್ತು ಇದು ಮುಚ್ಚಂಟಿ ಚೈನದ್ದು ಗೂಡಿಗೆ ಹಾಕಲಿಕ್ಕಿರುವಂಥ ಪೈಪ್. ಸೊ ಒಂದು ಸೈಡ್ ಇದಕ್ಕೆ ಗೂಡಿಗೆ ಹಾಕ್ತೀನಿ, ಇನ್ನೊಂದು ಸೈಡ್ ಇದಕ್ಕೆ ನಮ್ಮ ಓಪನ್ ಪೈಪನ್ನು ಏನಿದೆ ಟ್ರಾನ್ಸ್ಫರ್ ಮಾಡಲಿಕ್ಕಿರುವಂಥ ಪೈಪು. ಇದನ್ನು ಅಲ್ಲಿ ನಾನು ಪ್ಲಾಸ್ಟರ್ ಹಾಕಿಬಿಟ್ಟು ಅದಕ್ಕೆ ರೋಲ್ ಮಾಡಿಕೊಂಡು ಅದನ್ನು ಗೂಡಿಗೆ ಹಾಕ್ತೀನಿ. ಇದು ಫ್ರಂಟಿಗೆ ಹಿಂಗೆ ಫಿಕ್ಸ್ ಮಾಡಿ ಅದಕ್ಕೆ ಹಿಂಗೆ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿಗೆ ಪ್ಲಾಸ್ಟರ್ ಹಾಕ್ತೀನಿ. ಸೊ ಮುಚ್ಚಂಟಿ ಚೈನಿನ ಹುಳುಗಳೇನು ಈ ಪೈಪಿಗೆ ಬರುತ್ತೆ, ಅದು ಈ ಪೈಪಿನ ಮೂಲಕವಾಗಿ ಇದು ನಮ್ಮ ಮಡಿಕೆಗೆ ಹೋಗ್ತವೆ. ಈ ಫ್ರಂಟಿಗೆ ಏನಿದೆ ಈ ಥರ ಈ ಪೈಪನ್ನು ಕೂರಿಸ್ತೀನಿ. ಸೊ ಇಲ್ಲಿ ಆ ಮುಚ್ಚಂಟಿ ಚೈನ್ಗಳು ಹೊರಗೆ ಬರುವಂಥದ್ದು. ಸೊ ಇದು ಮೊದಲಿಗೆ ಈ ಥರ ಮಾಡೋದ್ರಿಂದ ಪೈಪ್ ಒಳಗಡೆ ಮುಚ್ಚಂಟಿ ಚೈನ್ಗಳು ಬಂದು ಮಡಿಕೆಯಿಂದಾಗಿ ಹೊರಗಡೆ ಹೋಗ್ತವೆ. ಈಗ ನೀವು ನೋಡ್ಬೋದು ಈ ಥರ ನಾನು ಮಾಡ್ಕೊಂಡಿದ್ದೀನಿ ಪ್ಲಾಸ್ಟರ್ ಹಾಕಿ. ಸೊ ಇದನ್ನು ನಾನು ತೊಗೊಂಡೋಗಿ ಗೂಡಿಗೆ ಫ್ರಂಟನ್ನು ಹಾಕಿದರೆ ಮುಚ್ಚಂಟಿ ಚೈನ್ಗಳು ಸೀದಾ ಆ ಪೈಪಿಗೆ ಬರ್ತವೆ. ಸೊ ಈ ಗೂಡಿಗೆ ಈಗ ನಾನು ಈ ಥರ ನೋಡಿ ಮಡಿಕೆಗೆ 2 ತುತ್ತ ಮಾಡ್ಕೊಂಡು ಒಂದು ಸೈಡಲ್ಲಿ ಈ ಥರ ಹಾಕಿದ್ದೀನಿ, ಇನ್ನೊಂದು ಸೈಡಲ್ಲಿ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಪೈಪನ್ನು ಕಟ್ ಮಾಡಿ ತೆಗಿತೀನಿ, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು. ಸೊ ಇವಾಗ ನಾವು ನೋಡ್ಬೋದು ಅದಕ್ಕೆ ನಾನು ಹಾಕಿಬಿಟ್ಟು ಇವಾಗ ಮುಚ್ಚಂಟಿ ಚೈನು ಹುಳಗಳು ಅದರ ಒಳಗಡೆಯಿಂದಾಗಿ ಪೈಪ್ ಒಳಗಡೆಯಿಂದಾಗಿ ಹೋಗ್ತಿರುವಂಥದ್ದು. ಈಗ ಇಲ್ಲಿ ಫ್ರಂಟಿಗೆ ನಾನು ಅದರ ಕುಡಿದು ಮುಂಭಾಗದೇನಿತ್ತು ಅದು ಸ್ವಲ್ಪ ಅಂಟಿಸ್ಕೊಟ್ಟಿದ್ದೀನಿ. ಅದರಿಂದಾಗಿ ಅವುಗಳು ಈಗ ಮಡಿಕೆಗೆ ಬಂದು ಕೂಡ್ತಾ ಇವೆ. ಇದೊಂದು 2-3 ದಿವಸದಲ್ಲಿ ಹೀಗೆ ಅದು ಹೋಗಿ ಬಂದು ಇಲ್ಲಿಗೆ ಅಡ್ಜಸ್ಟ್ ಆದಮೇಲೆ ಮೇಲೆ ಆ ಪೈಪನ್ನು ತೆಗೆದು ಮಡಿಕೆ ಒಳಗೆ ಸೇರುವಂತೆ ಮಾಡ್ತೀನಿ. ಅದು ಮುಂದಿನ ವೀಡಿಯೋದಲ್ಲಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಧನ್ಯವಾದಗಳು.